ಇವಾಗ ಸ್ಟಾರ್ಟ್ ಆಗುತ್ತೆ ಇವರು ತೀರೋಗಿದ್ದಾರೆ ಅನ್ನೋ ವಿಷಯ. ಅವರು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಒಂದು ECG ಮಾಡ್ತಾರೆ. ಅದಾದ ನಂತರ ಅಲ್ಲಿದ್ದಂತಹ ಒಬ್ಬರು ಮಿನಿಸ್ಟರ್ ಅವ್ರ ಹತ್ರ ಅವ್ರು ಹೇಳ್ತಾರೆ, ಸರ್ ಏನು ಮಾಡೋದು ಸರ್, ಈ ಥರ ಆಗಿದೆ, ಇವರು ತೀರೋಗಿದ್ದಾರೆ, ನಾವು ಅನೌನ್ಸ್ ಮಾಡೋಣ ಅಂತ ಕೇಳ್ತಾರೆ. ಆಗ ಮಿನಿಸ್ಟರ್ ಹೇಳ್ತಾರೆ, ಈಗ ಬೇಡ, ಸ್ವಲ್ಪ ಹೊತ್ತಾಗಲಿ ಅಂತ ಹೇಳಿ ಇಂದಿರಾ ಗಾಂಧಿಯವ್ರನ್ನ ಆ ಹಾಸ್ಪಿಟಲ್ನ 8th ಫ್ಲೋರ್ನ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಬೇರೆ ಬೇರೆ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ನೆಲ್ಲ ಇಟ್ಟು ಅವ್ರಿಗೆ ಚಿಕಿತ್ಸೆ ಮಾಡಲಾಗುತ್ತೆ. ಅವರದ್ದು ಬ್ಲಡ್ ಏನಿದೆ ಅದನ್ನು ಪ್ಯೂರಿಫೈ ಮಾಡಲಾಗುತ್ತೆ. ಅದರಲ್ಲಿ ಅವರ ಬ್ಲಡ್ನ ಟೆಂಪರೇಚರ್ ಏನಿದೆ ಅದು 37 ಡಿಗ್ರಿಯಿಂದ 31 ಡಿಗ್ರಿಗೆ ಹೋಗುತ್ತೆ. ಅದು ಇವರು ಜೀವಂತವಾಗಿ ಇಲ್ಲ ಅನ್ನೋದಕ್ಕೆ ಒಂದು ಸೂಚನೆ. ಆ ಒಂದು ಬ್ರೂಟಲ್ ಫೈರಿಂಗ್ ಏನಿದೆ ಅದರಲ್ಲಿ ಒಂದಲ್ಲ ಎರಡಲ್ಲ 30 ಗುಂಡುಗಳು ಇಂದಿರಾ ಗಾಂಧಿಯವರಿಗೆ ಇನ್ಸರ್ಟ್ ಆಗಿರುತ್ತೆ. ಅದರಿಂದ ಆದಂತಹ ಇಂಪ್ಯಾಕ್ಟ್ ಏನಿದೆ ಅದರಲ್ಲಿ ಅವರ ದೊಡ್ಡ ಕರಳು, ಸಣ್ಣ ಕರಳು, ಲಿವರ್, ಬೋನ್ಸು ಎಲ್ಲ ಡ್ಯಾಮೇಜ್ ಆಗಿರುತ್ತೆ. ಅವರು ಇದೆಲ್ಲ ಎಕ್ಸಾಮೈನ್ ಮಾಡಿದಂಥ ಡಾಕ್ಟರ್ ಈಗ ಎಲ್ರಿಗೂ ಗೊತ್ತಾಗ್ಬಿಟ್ಟಿರುತ್ತೆ ಅವರು ತೀರೋಗಿದ್ದಾರೆ ಅಂತ. ಕೊನೆಗೆ ಎಲ್ಲರೂ ಡಿಸೈಡ್ ಮಾಡಿ ಅನೌನ್ಸ್ ಮಾಡೋಣ ಅಂತ 2 ಗಂಟೆ 23 ನಿಮಿಷಕ್ಕೆ ಇಂದಿರಾ ಗಾಂಧಿಯವರು ಮರಣ ಹೊಂದಿರೋ ವಿಷಯವನ್ನು ಅವರು ಅನೌನ್ಸ್ ಮಾಡ್ತಾರೆ. ಆದರೆ ಇದು ಮೀಡಿಯಾದಲ್ಲಿ ಬರೋದಕ್ಕೆ ಲೇಟ್ ಆಗುತ್ತೆ. 6 ಗಂಟೆಗೆ ಮೀಡಿಯಾದವರು ಇದನ್ನು ಹೊರಗಡೆ ಪ್ರಪಂಚಕ್ಕೆ ತಿಳಿಸ್ತಾರೆ. ಮೊದಲ ಬಾರಿಗೆ ಸಲ್ಮಾ ಸುಲ್ತಾನ್ ಎಂಬುವರು ದೂರದರ್ಶನದ ವಾರ್ತೆಗಳಲ್ಲಿ ಈ ಒಂದು ವಿಷಯವನ್ನು ಅವರು ಜನರಿಗೆ ತಿಳಿಸಿದರು. ಅಂದರೆ ಇಂದಿರಾ ಗಾಂಧಿಯವರ ಹತ್ಯೆ ಆಗಿ 10 ಗಂಟೆಗಳ ನಂತರ ಈ ವಿಷಯ ಹೊರಗಡೆ ತಿಳಿಸಲಾಯಿತು. ಇಂದಿರಾ ಗಾಂಧಿಯವರ ದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ಒಳಪಡಿಸಲಾಗುತ್ತೆ. ಅದನ್ನು ಮಾಡಿದವರು ತೀರತ್ ದಾಸ್ ದೋಗ್ರಾ ಅನ್ನೋರು. ಅವರು ಏನು ಹೇಳ್ತಾರಂದರೆ, ಇಂದಿರಾ ಗಾಂಧಿಯವರ ದೇಹಕ್ಕೆ ಫೈರ್ ಮಾಡಲಾಗಿದೆ, ಅದರಲ್ಲಿ 7 ಬುಲೆಟ್ಗಳು ದೇಹದ ಒಳಗಡೆ ಉಳ್ಕೊಂಡಿರುತ್ತೆ, ಇನ್ನು 23 ದೇಹದಿಂದ ಹೊರಗಡೆ ಬಂದಿರುತ್ತೆ. ಅದರಿಂದ ಆದಂತಹ ಡ್ಯಾಮೇಜ್ ಇದನ್ನೆಲ್ಲ ಅವರು ಹೇಳ್ತಾರೆ. ಅದೇ ರೀತಿ ಆ ದೇಹದ ಒಳಗಡೆ ಇದ್ದಂತಹ ಬುಲೆಟ್ಗಳೇನಿದೆ ಅದನ್ನೆಲ್ಲ ಅವರು ತೊಗೊಂಡು ಅದನ್ನು ವೆಪನ್ಸ್ ಜೊತೆ ಮ್ಯಾಚ್ ಮಾಡೋದಕ್ಕೆ ಬ್ಯಾಲಿಸ್ಟಿಕ್ ಎಕ್ಸಾಮಿನೇಷನ್ಗೆ ಕಳಿಸ್ಕೊಡ್ತಾರೆ. ನವಂಬರ್ 1ರಂದು ಇಂದಿರಾ ಗಾಂಧಿಯವರ ಮೃತದೇಹವನ್ನು ಡೆಲ್ಲಿಯ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗಿ ತೀನ್ ಮೂರ್ತಿ ಭವನ್ ಅನ್ನುವ ಒಂದು ಸ್ಥಳದಲ್ಲಿ ಇಡಲಾಯಿತು, ಸಾರ್ವಜನಿಕರ ವೀಕ್ಷಣೆಗಾಗಿ. ನವಂಬರ್ 3 ಆ ದಿನ ಇಂದಿರಾ ಗಾಂಧಿಯವರನ್ನು ರಾಜ್ಘಾಟ್ನಲ್ಲಿ ಶಕ್ತಿ ಸ್ಥಳ್ ಎಂಬುವ ಜಾಗದಲ್ಲಿ ಕ್ರೆಮೇಟ್ ಮಾಡಲಾಯಿತು. ಹೀಗೆ ಇಂದಿರಾ ಗಾಂಧಿಯವರ ಹತ್ಯೆಯ ಬಳಿಕ ನವಂಬರ್ 1ರಿಂದ 12ರವರೆಗೆ 12 ದಿನಗಳ ಕಾಲ ಭಾರತದಲ್ಲಿ ರಾಷ್ಟ್ರದಾದ್ಯಂತ ಶೋಕಾಚರಣೆಯನ್ನು ಅನುಸರಿಸಲಾಯಿತು. ಅದೇ ರೀತಿ